ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸಮಾಜದ ಅಭಿವೃದ್ಧಿಗೆ ಮಹಿಳೆಯರು ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಸಚಿವ ಈಶ್ವರ್ ಬಿ ಖಂಡ್ರೆ. ಭರತ್ ಕಾಂಬ್ಳೆ ನೇತೃತ್ವದಲ್ಲಿ ಚೌಡಾರಕೆರೆ ಸತ್ಯಾಗ್ರಹ ಪ್ರಯುಕ್ತ ಬಹಿರಂಗ ಸಮಾವೇಶ. ತಪ್ಪದೇ ಪಾಲ್ಗೊಳ್ಳಿ ಭರತ್ ಕಾಂಬ್ಳೆ. ಕೋಲಾರ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಏರಬೇಕು. ಖಂಡ್ರೆ ಸಲಹೆ ನೀಡಿದ್ದರು. ತನ್ನ ನೆಲದಲ್ಲಿ 2ನೇ ಬಾರಿಗೆ ವಿಶ್ವ ಚಾಂಪಿಯನ್ ಆದ ಭಾರತ. ಟಿ20 ವಿಶ್ವಕಪ್. ಭಾರತದ ಮೊದಲಿಗೆ ಟಿ20 ಪಂದ್ಯದಲ್ಲಿ 3 ಬಾರಿ ಕಪ್ಪು ಗೆದ್ದ ಭಾರತ ವಿಶ್ವ ಚಾಂಪಿಯನ್. ಮಾರ್ಚ್ 9, 10 ಮತ್ತು 11ರಂದು ನವದೆಹಲಿಯ ಜಂತರ್ ಮಂತರ್ದಲ್ಲಿ 95 ಪಿಂಚಣಿದಾರರ ಪ್ರತಿಭಟನೆ. ಸುದ್ದಿಯ ವಿವರಗಳು. ಮಹಿಳೆಯರು ಇಂದು ಶಿಕ್ಷಣ, ಉದ್ಯೋಗ, ರಾಜಕೀಯ ಹಾಗೂ ಕ್ರೀಡಾ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಆಯೋಜಿಸಿದ 2025-26ನೇ ಸಾಲಿನ ಬೀದರ್ ಜಿಲ್ಲಾ ಮಟ್ಟದ ಮಹಿಳಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಕ್ರೀಡೆಗಳು ಮಹಿಳೆಯರ ಆರೋಗ್ಯ, ಆತ್ಮವಿಶ್ವಾಸ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂತಹ ಕ್ರೀಡಾಕೂಟಗಳು ಗ್ರಾಮೀಣ ಹಾಗೂ ನಗರ ಭಾಗಗಳ ಮಹಿಳೆಯರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗುತ್ತದೆ. ಜಿಲ್ಲೆಯ ಮಹಿಳಾ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕೆಂದು ಸಚಿವರು ಹಾರೈಸಿದ್ದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಯುವಜನ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಕಾಶ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಶೆಟ್ಟಿ ಸೇರಿದಂತೆ ಅನೇಕ ಮಹಿಳಾ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಅಧಿಕಾರಿಗಳಿಗೆ ಹಾಗೂ ಎಲ್ಲ ನಿರ್ಣಾಯಕರಿಗೆ, ಎಲ್ಲ ಮಹಿಳಾ ಕ್ರೀಡಾಪಟುಗಳಿಗೆ ಹಾಗೂ ಎಲ್ಲ ಮಾಧ್ಯಮ ಬಂಧು ಮಿತ್ರರಿಗೆ ಹಾಗೂ ಈ ಒಂದು ಮೇಡಮ್ ಅವರು ಇವರನ್ನ ಒಂದು ಕ್ರೀಡಾ ಜ್ಯೋತಿಯನ್ನು ತಂದಿದ್ದಾರೆ. ಮಾನ್ಯ ಸಚಿವರು ಹಾಗೂ ಉಸ್ತುವಾರಿ ಸಚಿವರು ಈ ಒಂದು ಕ್ರೀಡಾ ಜ್ಯೋತಿಯನ್ನ ತೆಗೆದುಕೊಂಡು ವಿಶಿಷ್ಟವಾಗಿ ಕ್ರೀಡಾಕೂಟವನ್ನ ಆರಂಭ ಮಾಡಿದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಕ್ರೀಡಾಕೂಟವನ್ನ ಎಲ್ಲ ಮಹಿಳೆಯರಿಗೆ ಹುರಿದುಂಬಿಸ್ತಾ ಇದ್ದಾರೆ. ಎಲ್ಲ ಮಹಿಳೆಯರು ಚಪ್ಪಾಳೆಯ ಮೂಲಕ ಒಂದು ಕಾರ್ಯಕ್ರಮ ಎಲ್ಲರನ್ನ ಸ್ತ್ರೀ ಶಕ್ತಿ, ರಾಷ್ಟ್ರ ಶಕ್ತಿಯನ್ನು ಭಾಗವಹಿಸಲಿರುವ ನಾವುಗಳು ಸ್ಪರ್ಧೆಯ ನೀತಿ ನಿಯಮಗಳಿಗೆ ಭಾಗವಹಿಸಿ ನಮ್ಮ ಜಿಲ್ಲೆಯ ಕ್ರೀಡೆಗಳ ಉನ್ನತಿಗಾಗಿ ಶ್ರಮವಹಿಸುತ್ತೇವೆಂದು ನಂತರ ವಾಲಿಬಾಲ್ ಕ್ರೀಡಾಂಗಣಕ್ಕೆ ಎಲ್ಲ ಮಾನ್ಯ ಸಚಿವರು ವಾಲಿಬಾಲ್ ಆಡಿ ಕ್ರೀಡಾಕೂಟದ ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ಇವರು ಜಿಲ್ಲಾ ಪಂಚಾಯತ್ ಬೀದರ್ ವತಿಯಿಂದ ಸುಮಾರು 100 ಕೀಟಗಳನ್ನು ಹೊಲಿಗೆ ಯಂತ್ರ ಮತ್ತೆ ಬೆಳಗ್ಗೆ ತರಕ್ಕೆ ಕ್ಷೌರಿಕ ಎಷ್ಟು ಬಂದಿದ್ದು? ಇದು ಸಪ್ಲೈಯರ್ ಮಾಡ್ತಾರದು, ಇದು ಲೋಕಲ್ ಸಪ್ಲೈಯರ್ 6300 ಬಂದಿದೆ ಸರ್. ಆರ್ಡರ್ ಯಾರು ಕೊಡ್ರಿ ಅವರಿಗೆ? ನಮ್ಮ ಕಡೆಯಿಂದ ಸರ್. ಜಿಯೋ ಸರ್. ಇದು 6300 ಎಷ್ಟು ಅಮೌಂಟ್ ಇದೆ? ಟೋಟಲ್ 96 lakhs. ಎಲ್ಲರೂ ಮನುಷ್ಯ ಕೂಡ ಬಂದಿದ್ರೆ
ಓಡ್ತಕ್ಕಂಥ ಕ್ರೀಡಾಪಟುಗಳು ಅವರನ್ನು ಕರ್ಕೊಂಡು ನಮ್ಮ ಅಕ್ರಮರು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾರೆ. ಇದಾದ ನಂತರ 200 ಮೀಟರ್ ಮಹಿಳೆಯರಿಗಾಗಿ ಈಗಾಗಲೇ ಓಡಿ ಹಿಡಿದಲ್ಲಿ ಓಡಿ ಪ್ರಥಮ ದ್ವಿತೀಯ ಬಂದಂಥ ಕ್ರೀಡಾಪಟುಗಳಿಗೆ 200 ಮೀಟರ್ ಭಾಗ್ಯಶ್ರೀ, ಅನುಪೂರ್ಣ, ಸುಷ್ಮಿತಾ, ಶೈಲಾರಾಣಿ, ದಿವ್ಯಭಾರತಿ, ಸುಷ್ಮಾ, ಹೇಮಾವತಿ ಇವರು ದಿನಗಳಲ್ಲಂತೂ ನಾವು ನೋಡ್ತಾ ಇದ್ದೇವೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಇಂಥ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನು ಗೆಲ್ತಾ ಇದ್ದಾರೆ ಅವರು ಈ ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ಕೀರ್ತಿಯನ್ನು ಇವತ್ತು ಹೆಚ್ಚಿಸ್ತಾ ಇದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ ನೀವು, ಯಾವುದೇ ವಿಶ್ವಕಪ್ ಇರಲಿ, ಏಷ್ಯಾಡ್ ಇರಲಿ, ಕಾಮನ್ವೆಲ್ತ್ ಇರಲಿ, ಒಲಿಂಪಿಕ್ಸ್ ಇರಲಿ, ಪ್ಯಾರಾ ಒಲಿಂಪಿಕ್ಸ್ ಇರಲಿ, ವರ್ಲ್ಡ್ ಕಪ್ ಇರಲಿ, ಇಲ್ಲಿ ಯಾರ್ಯಾರು ಗೆಲ್ತಾರೆ ಆ ದೇಶದ, ನಮ್ಮ ದೇಶದ ತ್ರಿವರ್ಣ ಧ್ವಜ ಎತ್ತರಕ್ಕೆ ಹಾರ್ತದೆ. ಅಂದ್ರೆ ನಮ್ಮ ಕೀರ್ತಿ ಜಾಸ್ತಿ ಆಗ್ತದೆ. ಆ ದೃಷ್ಟಿಯಿಂದಲೂ ಇವತ್ತು ಇಂಥ ಕ್ರೀಡಾಕೂಟ ಅಂತ ಹೇಳಿದ್ರೆ ವಿವಿಧ ಸ್ಪರ್ಧೆ ಏನಿದೆ ಅಂಥದಕ್ಕೆ ಇವತ್ತು ಪ್ರಾಥಮಿಕ ಹಂತದಲ್ಲಿ, ಪ್ರೌಢಶಾಲೆಯಲ್ಲಿ, ಪದವಿ ಪೂರ್ವ ಶಾಲೆಗಳಲ್ಲಿ ಇವತ್ತು ನಾವೆಲ್ಲ ಕೂಡಿ ಈ ಕ್ರೀಡಾಂಗಣ ನಿರ್ಮಾಣ ಮಾಡುವಂಥದ್ರ ಮುಖಾಂತರ, ಅವರಿಗೆ ಕೋಚ್ಗಳ ಮುಖಾಂತರ ತರಬೇತಿ ಕೊಡುವಂಥದ್ರ ಮುಖಾಂತರ, ಇಂಥ ಕ್ರೀಡಾಕೂಟಗಳ ಆಯೋಜನೆ ಮಾಡುವಂಥದ್ರ ಮುಖಾಂತರ ಅವರಿಗೆ ಕ್ರೀಡಾ ಸ್ಪರ್ಧೆ ಮಾಡುವಂಥ ಒಂದು ಮನೋಭಾವ, ಅದ್ರ ಜೊತೆಯಲ್ಲಿ ಇದರಿಂದ ಸಾಮರಸ್ಯ ಬೆಳೀತದೆ, ಸದ್ಭಾವನೆ ಬೆಳೀತದೆ, ಸಹೋದರತ್ವ, ಸಹಬಾಳ್ವೆ ಬೆಳೀತದೆ. ಹೀಗಾಗಿ ಇದು ಬಹಳ ಮನುಷ್ಯನ ವ್ಯಕ್ತಿತ್ವಕ್ಕೆ ಬಹಳ ಅತ್ಯಂತ ಅವಶ್ಯಕವಾದಂಥದ್ದು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅನೇಕ ಜನ ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನೀವೇ ನೋಡಿ, ಅನೇಕ ಮಹಿಳೆಯರು PT ಉಷಾಗಿ ಹಿಡ್ಕೊಂಡು ಸೈನಾ ನೆಹ್ವಾಲ್ ಇದ್ದಾರೆ, ಮೇರಿ ಕಾಮ್ ಇದ್ದಾರೆ, ಹೀಗೆ ಸುಮಾರು ಮಹಿಳೆಯರು ಒಲಿಂಪಿಕ್ಸ್ ನಲ್ಲಿ ಪದಕಗಳನ್ನು ಪಡೆದಿದ್ದಾರೆ, ಏಷ್ಯಾಡ್ನಲ್ಲಿ ಪಡೆದಿದ್ದಾರೆ, ವರ್ಲ್ಡ್ ಕಪ್ ಅಲ್ಲಿ ಪಡೆದಿದ್ದಾರೆ, ಖೋ ಖೋ ಅಲ್ಲಿ, ಇವತ್ತು ಹಾಕಿಯಲ್ಲಿ ಪಡೆದಿದ್ದಾರೆ. ಹಾಕಿಯಲ್ಲಿ ಸಹಿತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಪದಕಗಳನ್ನು ಪಡೆದಂಥದ್ದು ನಾವೆಲ್ಲ ನೋಡಿದ್ದೇವೆ. ಸ್ಟೇಡಿಯಂನಲ್ಲಿ ಇಟ್ಟಿದ್ದಾರೆ. ಅದರ ಸಲುವಾಗಿ ಇಲ್ಲಿ ಎಲ್ಲ ಮಹಿಳಾ ಸ್ಟೂಡೆಂಟ್ಸ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿದೆ. ಅದರ ಸಲುವಾಗಿ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಮಹಿಳಾ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ. ಯಾಕಂದ್ರೆ ನಮ್ಮೆಲ್ಲರಿಗೆ ಗೊತ್ತಿದೆ, ನೌ ಡೇಸ್ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶ ಮಹಿಳಾ ಅವರು ಟಾಪ್ ಲೆವೆಲ್ನಲ್ಲಿ ಇದ್ದಾರೆ. ಈಗ ಕ್ರಿಕೆಟ್ ನಲ್ಲಿ 2020 ಮ್ಯಾಚ್ ಮಹಿಳೆನಲ್ಲಿ ಆಗಿದೆ. ಅದು ಕಪ್ ಆಲ್ಸೋ ನಮ್ಮ ಇಂಡಿಯಾಗೆ ಬಂದಿದೆ, ತಮ್ಮೆಲ್ಲರಿಗೆ ಗೊತ್ತಿದೆ. ಇನ್ನೂ ಒಂದು ಬಾಕ್ಸಿಂಗ್ ನಲ್ಲಿ ಇಡೀ ವಿಶ್ವನಲ್ಲಿ ಒಂದು ಟಾಪ್ ಪ್ಲೇಸ್ ನಲ್ಲಿ ಬಂದಾಗ ಇಲ್ಲೇ ಹೈದರಾಬಾದ್ ನಲ್ಲಿ ನಿಖತ್ ಅಂತ ಆ ಸ್ಟೂಡೆಂಟ್ಸ್ ಇಡೀ ವಿಶ್ವನಲ್ಲಿ ಒಂದು ರೆಕಾರ್ಡ್ ಬಾಕ್ಸಿಂಗ್ ನಲ್ಲಿ ಮಾಡಿದ್ದಾರೆ. ಅವರಿಗೆ DSP ಅಂತ ಪೋಸ್ಟ್ ಮಾಡಿದ್ದಾರೆ. ಸುಮಾರು ಮಹಿಳಾ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಮತ್ತೆ ಇಲ್ಲಿಂದ ನಾವು 1 ಮಂದಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಎಸ್ಪೆಷಲಿ ಎಲ್ಲರೂ ಮಹಿಳೆಯರಲ್ಲಿ ಬಂದಿದ್ದಾರೆ. ಅದರ ಸಲುವಾಗಿ ತಮಗೆ ಮತ್ತೆ ಎಲ್ಲ ಇಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದೆ ಸ್ಟೇಡಿಯಂ ಎಲ್ಲರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಮಾರ್ಚ್ 27ರಂದು ಸಾಯಂಕಾಲ 5 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಚೌಡಾರಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದಂದು ಬೃಹತ್ ಬಹಿರಂಗ ಸಮಾವೇಶ ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕೆಂದು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾಧ್ಯಕ್ಷ ಭರತ್ ಕಾಂಬ್ಳೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 99
90 ವರ್ಷಗಳ ಹಿಂದೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಸ್ಪೃಶ್ಯರಿಗೆ ಕುಡಿಯುವ ನೀರಿಗೂ ನಿರ್ಬಂಧನೆಯನ್ನ ಹಾಕಿ ನರಕಯಾತನೆ ಅನುಭವಿಸುವಂತೆ ಮಾಡಿದ್ದರು. ನಾಯಿ, ನರಿ, ಹಂದಿಗಳು ಕೆರೆಯ ನೀರು ಕುಡಿಯಬಹುದಿತ್ತು. ಆದರೆ ಮನುಷ್ಯರಾಗಿರುವ ಅಸ್ಪೃಶ್ಯರಿಗೆ ಕೆರೆಯ ನೀರು ಕುಡಿಯುವ ಹಾಗಿರಲಿಲ್ಲ. ಇಂತಹ ದುಷ್ಟ ವ್ಯವಸ್ಥೆಯ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಡಿ ಚೌಡಾರ ಕೆರೆಯ ನೀರು ಪ್ರತಿಯೊಬ್ಬರೂ ಕುಡಿಯುವ ಅಂತೆ ಮಾಡಿದ್ದರು. ಈ ಇತಿಹಾಸವನ್ನು ನೆನಪಿಸಲು ಪ್ರತಿ ವರ್ಷ ಬಹಿರಂಗ ಸಮಾವೇಶ ಮಾಡಲಾಗುತ್ತದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿ ಉಪನ್ಯಾಸ ನೀಡಲು ಯಮಕನಾಮರಡಿಯ ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳಮಠದ ಉತ್ತರಾಧಿಕಾರಿ ಪೂಜ್ಯ ಸಿದ್ದಬಸವ ದೇವರು ಆಗಮಿಸಲಿದ್ದಾರೆ. ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ದೀಪಕ್ ಕೇದರ್ ಆಗಮಿಸಿ ಮಾರ್ಗದರ್ಶನ ಮಾಡಲಿದ್ದಾರೆ. ಮಹಾರಾಷ್ಟ್ರದ ಪ್ರಖರ ವಾಗ್ಮಿ ಸುಷ್ಮಾ ತಾಯಿ ಅಂದಾರೆ, ಸಚಿವ HC ಮಹಾದೇವಪ್ಪ ಅಥವಾ ಸಚಿವ ಸತೀಶ್ ಜಾರಕಿಹೊಳಿ ಇಬ್ಬರಲ್ಲಿ ಒಬ್ಬರ ಜೊತೆಗೆ ಕಲಬುರಗಿಯ ಮಹಿಳಾ ಹೋರಾಟಗಾರ್ತಿ ಕೆ. ನೀಲಾ ಆಗಮಿಸಲಿದ್ದಾರೆ. ಅಂದು ಕರ್ನಾಟಕ, ಮಹಾರಾಷ್ಟ್ರದ ಹಿತಚಿಂತಕರು ಸೇರಿದಂತೆ 4-5 ಜನ ಸೇರಲಿದ್ದಾರೆ ಎಂದು ಭರತ್ ಕಾಂಬ್ಳೆ ಮಾಹಿತಿ ನೀಡಿದ್ದರು. ಅಲ್ಲದೆ ನಮ್ಮ ಸಮಾಜದಲ್ಲಿ ಶಿಕ್ಷಣದ ಕೊರತೆ ಇದ್ದು ಬಾಬಾ ಸಾಹೇಬರ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದಿಷ್ಟು ಆಗುತ್ತಿಲ್ಲ ಎನ್ನುವ ನೋವಿದೆ. ಅದನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದರು. ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯ ಗೌರವಾಧ್ಯಕ್ಷ ದೇವೇಂದ್ರ ಸೋನಿ ಮಾತನಾಡಿ, ಮಾರ್ಚ್ 27ರಂದು ಅಂಬೇಡ್ಕರ್ ವೃತ್ತದಲ್ಲಿ ಜರುಗುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ್ ಸಾಗರ್ ಈಶ್ವರ್ ಖಂಡ್ರೆ ಸೇರಿದಂತೆ ಜಿಲ್ಲೆಯ ಎಲ್ಲ ಹಾಲಿ ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಚಿಂತಕರು, ಗಣ್ಯರು, ಸಮಾಜದ ಸೇವಕರು, ಸಾಹಿತಿಗಳು ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಳ್ಳಲಿದ್ದಾರೆ. ತಪ್ಪದೇ ಸಮಾಜದ ಬಾಂಧವರು ಭೇದಗಳನ್ನು ಮರೆತು ಪಾಲ್ಗೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದ್ದರು. ಇದೇ ವೇಳೆ ಪ್ರಮುಖರಾದ ದೇವರಾಜ್ ಆರ್ಯ, ಶ್ಯಾಮ್ ಮಲ್ಕಾಪುರ್, ಆನಂದ್ ಖಾಶಂಪುರ್, ಯಲ್ಲೇಶ್ ಮಲ್ಕಾಪುರ್, ಸಂತೋಷ್ ಕಾಂಬ್ಳೆ, ಯಶ್ಪಾಲ್ ಬೋರ್, ಕೃಷ್ಣ ನಾಟೇಕರ್, ಓಂ ಪ್ರಕಾಶ್ ಕಾಂಬ್ಳೆ, ಸುಜಿತ್ ಬಡಿಗೇರ್, ರಮೇಶ್ ಅಂದ್ಕೊಲ್, ಚರಣಜೀತ್ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಚೌಡಾರ ಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನ ಎಂದು ನಾವೇನು ಬೃಹತ್ ಬಹಿರಂಗ ಸಮಾವೇಶವನ್ನು ಆಚರಿಸ್ಕೊತಾ ಬರ್ತಾ ಇದ್ದೀವಿ. ಈ ವರ್ಷವೂ ಅದೇ ರೀತಿ ಎಂಬುದು ಅಲ್ಲೇ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾರ್ಚ್ 27 ಸಾಯಂಕಾಲ 5 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಬೃಹತ್ ಬಹಿರಂಗ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದಕ್ಕೆ ಮುಖ್ಯ ಒಂದು ಅತಿಥಿಗಳಾಗಿ ದೀಪಕ್ ಕೇದಾರ್, ರಾಷ್ಟ್ರೀಯ ಅಧ್ಯಕ್ಷರು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ, ಅವರು ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ಶ್ರೀ ಸಿದ್ದಬಸವ ದೇವರು, ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳ ಮಠ ಯಮಕನಮರಡಿಯ ಗುರುಗಳು ಅವರು ಬರ್ತಾ ಇದ್ದಾರೆ. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹಾಲಿ ಶಾಸಕರು, ಮಾಜಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮತ್ತು ಪೌರಾಡಳಿತ ಸಚಿವರಾದ ಶ್ರೀ ರಹೀಂ ಖಾನ್ ಅವರು ಮತ್ತೆಲ್ಲ ಹಿರಿಯ ಸಾಹಿತಿಗಳು, ಎಲ್ಲ ಚಿಂತಕರು, ಒಳ್ಳೆಯ ವಿಚಾರವಂತರು ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕಾಗಿ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದರ ಒಂದು ಉದ್ದೇಶ ಏನಿದೆ ಅಂತ ತಿಳ್ಕೊಳ್ಳೋಕೆ ಎಲ್ಲ ಬರಬೇಕಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತೇನೆ. ಮತ್ತು ಈ ಮುಖಾಂತರ ನಾವು ಹೋದ ವರ್ಷವೇ ಒಂದು ಸಂದೇಶ ಸಮಾಜ ಕೊಟ್ಟಿದ್ದೇವೆ. ಯಾಕಂದ್ರೆ ಯಾವಾಗ ನಮ್ಮ ದಲಿತರ ಮೇಲೆ ಕುಡಿಯೋ ನೀರಿನ ಹಕ್ಕು ಇದ್ದಿಲ್ಲ, ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬೃಹತ್ ಹೋರಾಟ ಮಾಡಿ, ಬೃಹತ್ ಸತ್ಯಾಗ್ರಹ ಮಾಡಿ ನಮಗೆಲ್ಲ ದಲಿತರಿಗೆ, ಹಿಂದುಳಿದವರಿಗೆ, ಬಡವ ಜನರಿಗೆ ಕುಡಿಯುವ ನೀರಿನ ಹಾಕಿಸ್ಕೊಟ್ರು. ಅದರ ಅಂಗವಾಗಿ ನಾವು ಇದು ಚೌಡಾರ ಕೆರೆ ಸತ್ಯಾಗ್ರಹ ದಿನವನ್ನು ಸಾಮಾಜಿಕ ಸಬಲೀಕರಣ ದಿನ ಎಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಬಂದು ಇದಕ್ಕೆ ಸಹಕಾರ ಮಾಡ್ಬೇಕಂತ ಕೋರುತ್ತಾ 2 ಮಾತು ಮುಗಿಸ್ತೀನಿ. ಪತ್ರಿಕೆ ಭವನದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಘಟಕ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೌಡಾರ ಕೆರೆ ಸತ್ಯಾಗ್ರಹದ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದಂದು ಬೃಹತ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ದಿನಾಂಕ 27/3/2026ರಂದು ಸಾಯಂಕಾಲ 5 ಗಂಟೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೀಪಕ್ ಕೇದಾರ್ ಅವರು ಮತ್ತು
ಈ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ಮಾತನಾಡಲಿಕ್ಕೆ ಸಿದ್ದಬಸವ ದೇವರು ಯಮಕನಮಳ್ಳಿ, ಬೆಳಗಾವಿ ಜಿಲ್ಲೆ ಯಮಕನಮಳ್ಳಿ ಸಿದ್ದಬಸವ ಗುರುಗಳು ಅವರು, ಮಠಾಧೀಶರು ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಮತ್ತು ಉಳಿದಂಥ ನಾವು ಮಹಾರಾಷ್ಟ್ರದಿಂದ ಸುಷ್ಮತಾ ಇದ್ದಾರೆ ಅಂತೆ, ಅವರು ಒಂದು ಬಹಳ ಮಹಾರಾಷ್ಟ್ರದ ಬಹಳ ಸ್ಟ್ರಾಂಗ್ ಆಗಿ ಒಂದು ಸ್ಪೋಕ್ ಪರ್ಸನ್ ಅದಾರ, ಒಳ್ಳೆ ಸ್ಪೀಚ್ ಕೊಡ್ತಾರ. ಸಾಮಾಜಿಕವಾಗಿ ಅವರು ಕಾರ್ಯಗಳು ಚಟುವಟಿಕೆಗಳು ಬಹಳಷ್ಟು ಅದಾವ. ಅವರಿಗೂ ಕೂಡ ಪ್ರಯತ್ನ ಮಾಡಿದ್ದು, ಅವರು ಬರಲಿದ್ದಾರೆ. ಮತ್ತೇನಂದ್ರೆ ಇವತ್ತು ನಮ್ಮ SC ಮಾದೇವಪ್ಪ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರು, ಅವರಿಬ್ರು ಕೂಡ ಈ ಕಾರ್ಯಕ್ರಮಕ್ಕೆ ಇಬ್ಬರಲ್ಲಿ ಯಾರಾದರೂ ಒಬ್ರು ಕರೆಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹಾಗೂ ಉಳಿದಂತ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸಣ್ಣ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಾಗಿರ್ಬೋದು, ಮತ್ತೆ ನಮ್ದು ರಹೀಂ ಖಾನ್ ಸರ್ ಆಗಿರ್ಬೋದು, ಉಳಿದಂತ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರಾಗಿರ್ಬೋದು, ಸಾಹಿತಿಗಳು, ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೂ ಕಲಬುರಗಿ ಜಿಲ್ಲೆಯ K ನೀಲಕರ್ ಅಂತ ಒಬ್ಬರು, ಅವರು ಕೂಡ ಬಹಳ ಒಂದು ಹಿಟ್ಟ ಹೋರಾಟಗಾರ್ತಿಯಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹೀಗಾಗಿ ಅನೇಕ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರಕೆರೆ ಸತ್ಯಾಗ್ರಹಕ್ಕಾಗಿ 99 ವರ್ಷ ಆಯ್ತು. ಈ ವರ್ಷ ಒಂದು ನೀರಿಗಾಗಿ ಅವತ್ತು ದೀನದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಒಂದು ನೀರು ಕುಡಿಬೇಕಾದ್ರೂ ಒಂದು ಹಕ್ಕಿರ್ಲಿಲ್ಲ. ಅಂತ ಹಕ್ಕಿಗಾಗಿ ಹೋರಾಟ ಮಾಡಿ ಒಂದು ನೀರಿಗಾಗಿ ಒಂದು ಕೆರೆಗೆ ಹೋಗಿ ನೀರು ಕುಡ್ಬೇಕು ಮುಟ್ಬೇಕಂದ್ರೂ ಆ ಸಮಯದಲ್ಲಿ ಯಾರಿಗೂ ಅವಕಾಶ ಇರಲಿಲ್ಲ. ಅಂಥದ್ದು ಒಂದು ನೀರು ನಮಗೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ಜೀವನ ಯಾವ ಥರ ಇರ್ತದಂತ ಹೇಳಿ ನೀರಿಗಾಗಿ ಒಂದು ದೊಡ್ಡ ಪ್ರಮಾಣದಾಗ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೋರಾಟದ ಮುಖಾಂತರ ಪ್ರತಿಯೊಬ್ಬರಿಗೆ, ಮಾನವ ಕುಲದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ, ನಮ್ಗೆ ನೀರು ನೀವು ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಬೃಹತ್ ಒಂದು ಮೆರವಣಿಗೆ ಮುಖಾಂತರ ಹೋರಾಟ ಮಾಡಿದ್ರು. ಇವತ್ತಿಗೆ 99 ವರ್ಷ ಆಗ್ತಾ ಇದೆ. ಮುಂದಿನ ವರ್ಷ 100 ವರ್ಷ ಆಗ್ತಾ ಇದೆ. ಆ 100 ವರ್ಷದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 10,000 ಜನ ಸೇರಿಸುವಂತ ನಿರೀಕ್ಷೆ ಇಟ್ಕೊಂಡು ಕಾರ್ಯಕ್ರಮ ಮಾಡಲಿದ್ದು ಮುಂದಿನ ವರ್ಷ. ಈ ವರ್ಷವೂ ಕೂಡ ಒಂದು ಸುಮಾರು ಒಂದು 4,000 ರಿಂದ 5,000 ಜನ ಸೇರಿಸಿ ಬೃಹತ್ ಬಹಿರಂಗ ಸಮಾವೇಶ ಅಂಬೇಡ್ಕರ್ ಸರ್ಕಲ್ ಹತ್ರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಾದಂತ ಎಲ್ಲಾ ತಾಲೂಕದಿಂದ ಸುಮಾರು ಒಂದು ಬೀದರ್ ನಗರದ ಕೊಳಾರ್ಕೆ ಗ್ರಾಮದಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಡೆಯುವ ರಾಮಸ್ವಾಮಿ ಪಿರಿಯಡ್ ಪ್ರೌಢಶಾಲೆ ಕೊಳಾರ್ನಲ್ಲಿ 35ನೇ ಶಾಲಾ ವಾರ್ಷಿಕೋತ್ಸವ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಶ್ರಮ, ಶಿಸ್ತು ಮತ್ತು ಉತ್ತಮ ಶಿಕ್ಷಣದ ಮೂಲಕ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಸಾಧಿಸಬೇಕೆಂದು ತಿಳಿಸಿದ್ದರು. ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆಯ ಮುಖ್ಯ ಗುರುಗಳಾದ ಸಿದ್ದರಾಮ್ ನಿಜಾಂಪುರ್ ಅವರು, ನಮ್ಮ ಶಾಲೆಯು ಸುಮಾರು 35 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿದ್ದು, ಕಳೆದ 15 ವರ್ಷಗಳಿಂದ ಸರಾಸರಿ 85%ಗಿಂತ ಹೆಚ್ಚು ಫಲಿತಾಂಶ ದಾಖಲಿಸುತ್ತಿದೆ ಎಂದು ಹೇಳಿದ್ದರು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 100ಕ್ಕೆ 100 ಫಲಿತಾಂಶ ನೀಡುವ ವಿಶ್ವಾಸವಿದೆ ಎಂದು ತಿಳಿಸಿದ್ದರು. ಇದೇ ವೇಳೆ ಈ ವರ್ಷ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 1,01,000 ರೂಪಾಯಿ ವೈಯಕ್ತಿಕ ಗೌರವಧನ ನೀಡಲಾಗುವುದು ಎಂದು ಘೋಷಿಸಿದ್ದರು. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅಮೃತರಾವ್ ಚಿಮ್ಗೋಡ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಿಂತ ದೊಡ್ಡವರು ಬೇರೆ ಇಲ್ಲ, ಯಾರೂ ಇಲ್ಲ, ಅವರನ್ನು ಗೌರವಿಸುವುದರಿಂದ ಕಾಣಬೇಕು ಎಂದು ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ಕಳೆದ ಸಾಲಿನಲ್ಲಿ 85%ಗಿಂತ ಹೆಚ್ಚು ಅಂಕ ಪಡೆದ 10ನೇ ತರಗತಿ ವಿದ್ಯಾರ್ಥಿಗಳನ್ನು ಮಾನ್ಯ ಸಚಿವರು ಸನ್ಮಾನಿಸಿ ಗೌರವಿಸಿದ್ದರು. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಗೋವರ್ಧನ್ ರಾಥೋಡ್, ಉಪಾಧ್ಯಕ್ಷರಾದ ಅವಿನಾಶ್ ಚಿಮ್ಗೋಡೆ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಪ್ರಶಾಂತ್ ಶರ್ಗರ್, ಶಿವಾನಂದ್ ಕುಂಬಾರ್, ಸಂತೋಷ್ ಶಂಭು, ರೇವಣಪ್ಪ ಚಿಲ್ಲರ್ಗಿ, ರವಿ ಡುಂಬಾಳೆ, ಗುರುದಾಸ್ ಡುಂಬಾಳೆ, ಪ್ರಶಾಂತ್ ರಾಗ, ಶಂಕರ್ ಬಾಪೂರಿ, ಗಣೇಶ್ ಬಿರಾದರ್, ಅಮರ್ ವಡ್ಗೈ, ಸೈಯದ್ ಸಲೌದ್ದೀನ್, ನಮ್ಮ ಶಾಲೆ ಶಿಕ್ಷಕರಾದ ಕೂಬು ಎಸ್ ಪವರ್, ಶ್ರೀಮತಿ ಜಯಪ್ರಿಯಾ, ರಾಜಣ್ಣ ಬೋರ್ಗುಂಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀಮತಿ ಆಶಾ ಜೈಪಾಲ್ ರೆಡ್ಡಿ ನಿರೂಪಿಸಿದ್ದರು. ಶಾಂತಕುಮಾರ್ ರಾಯ್ಗೋಳ್ ಅವರು ವಂದಿಸಿದ್ದರು ಹಾಗೂ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪಾಲಕರು ಪಾಲ್ಗೊಂಡಿದ್ದರು.
91-92ನೇ ಸಾಲಿನಲ್ಲಿ ಈ ಶಾಲೆ ಪ್ರಾರಂಭವಾಗಿದ್ದು ಇಲ್ಲಿಯ ತನಕ ಸುಮಾರು 3100 ಮಕ್ಕಳು ಇಲ್ಲಿಂದ 10ನೇ ತರಗತಿ ಉತ್ತೀರ್ಣರಾಗಿ ರಾಜ್ಯದ ವಿವಿಧ ಕಡೆ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಜೊತೆಗೆ ನಮ್ಮ ಒಂದು ಶಾಲೆಯ ಮಕ್ಕಳು ಜಿಲ್ಲಾ ಮಟ್ಟದ ವಿವಿಧ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ರೀತಿಯಲ್ಲಿ ಬಹುಮಾನಗಳನ್ನು ಕೂಡ ತಗೊಂಡು ಬಂದಿರತಕ್ಕಂಥದ್ದು ನಮ್ಮ ಶಾಲೆಯ ವಿಶೇಷತೆ. ಜೊತೆಗೆ ನಾವು ಸುಮಾರು 10 ವರ್ಷಗಳಿಂದ 90ಕ್ಕಿಂತ ಮೇಲ್ಪಟ್ಟು ಫಲಿತಾಂಶ ಕೊಟ್ಟಿದ್ದೇವೆ. ಜೊತೆಗೆ 97.12ರಷ್ಟು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅದು ಈ ಶಾಲೆಯ ಒಂದು ಕೊಡುಗೆ ಅಂತ ಹೇಳಕ ನಾ ಇಚ್ಛೆ ಪಡ್ತೀನಿ. ಜೊತೆಗೆ 2022-23ನೇ ಸಾಲಿನಲ್ಲಿ ನಮ್ಮ ಶಾಲೆ ಫಲಿತಾಂಶ 153 ಮಕ್ಕಳು ಪರೀಕ್ಷೆಗೆ ಹಾಜರಾಗಿ 153 ಮಕ್ಕಳು ಪಾಸ್ ಆಗಿ 100ಕ್ಕೆ 100% ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಶಾಲೆಗೆ ಒಂದು ಬರ್ತಕ್ಕಂಥ ಕೀರ್ತಿ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಜೊತೆಗೆ ಈಗಾಗಲೇ ನಾವು ಈ ವರ್ಷ ಕೂಡ 67 ಮಕ್ಕಳು ನಮ್ಮ ಶಾಲೆಯಿಂದ ಪರೀಕ್ಷೆಗೆ ಪ್ರವೇಶ ಪಡೆದುಕೊಂಡಿದ್ದು ಈಗಾಗಲೇ ಪ್ರವೇಶ ಪತ್ರಗಳು ಕೂಡ ಬಂದಿದ್ದಾವೆ. ಸರ್ 100ಕ್ಕೆ 100% ಇವತ್ತು ನಾವು ನಮ್ಮ ಮಕ್ಕಳದ್ದು ಫಲಿತಾಂಶ ಕೊಡ್ತೇವೆ ಅಂತ ನಾನು ಈ ಮುಖಾಂತರ ನಿಮ್ಗೆ ಹೇಳ್ತೇವೆ. ಈ ವರ್ಷ ಕೂಡ 100ಕ್ಕೆ 100 ಕೊಡ್ತೀವಿ. ಜೊತೆಗೆ ನಾವು ಶಾಲಾ ಹಂತದಲ್ಲಿ 4-5 ಸ್ಕಾಲರ್ಶಿಪ್ ಎಕ್ಸಾಮ್ ಕೂಡ ನಡೆಸಿದ್ದು ಅದರಲ್ಲಿ 98% ತನಕ ವೈಯಕ್ತಿಕ ಮಾರ್ಕ್ಸ್ಗಳು ಪಡ್ಕೊಂಡಿದ್ದಾರೆ ಸರ್. ಅದು ನಮ್ಮ ಗುರಿ 100ಕ್ಕೆ 100 ಅಂದ್ರೆ 625ಕ್ಕೆ 625 ತರಬೇಕಿರ್ತಕ್ಕಂಥ ಗುರಿ ಹೊಂದಿರ್ತಕ್ಕಂಥ ಒಂದು ಮುಖ್ಯ ಗುರು ನಾ ಹಾಗೇನಿ. ಜೊತೆಗೆ ನಮ್ಮ ಇನ್ನೊಂದು ಶಾಲೆಯ ಮುಖ್ಯ ಗುರುಗಳು 625ಕ್ಕೆ 625 ಪಡೆದರೆ 51,000 ರೂಪಾಯಿ ಬಹುಮಾನ ಕೊಡುವುದಾಗಿ ಹೇಳಿದ್ದಾರೆ. ಎಲ್ಲ 10ನೇ ತರಗತಿ ಪಾಲಕರು ಗಮನಿಸಬೇಕು. ನಾನು ಅಣ್ಣಾಜಿಯವರ ಆಶೀರ್ವಾದದೊಂದಿಗೆ ನನ್ನ ವೈಯಕ್ತಿಕ ಸಂಬಳದಿಂದ 1,01,000 ರೂಪಾಯಿ ನನ್ನ ವೈಯಕ್ತಿಕ ಸಂಬಳದಿಂದ ಕೊಡ್ತೇನೆ. 625ಕ್ಕೆ 625 ತರಬೇಕು. 2% ಹಿಂದಿದ್ದೀರಿ ಅಷ್ಟೇ. 98% ರಾಜ್ಯ ಮಟ್ಟದಲ್ಲಿ ಮಾಡಿದ್ರಿ ಅಷ್ಟೇ ಅಲ್ಲ. 6 ಗಂಟೆ ಒಳಗ ಪೇರೆಂಟ್ಸ್ಗಳಿಗೆ 10ನೇ ಇರ್ತಕ್ಕಂಥ ಮಕ್ಕಳ ತಂದೆ ತಾಯಿಗೆ ಫೋನ್ ಮಾಡೋದು. ಒಬ್ಬೊಬ್ರು 6 ಮಂದಿ 7 ಮಂದಿ 8 ಮಂದಿಗೆ ಫೋನ್ ಮಾಡ್ತಕ್ಕಂಥ ಸಿಸ್ಟಮ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಿದ್ದರಾಮೇಶ್ವರ ಕಾಲಕ್ಕೆ ಇದ್ದಲ್ಲಿ ಈ ಸಿದ್ದರಾಮಯ್ಯರು ತಪ್ಪಿರ್ತಿ ಮಾಡ್ಯಾರ ತಿಪ್ಪಲು. ಅದಕ್ಕೆ ಈ ಸಿಸ್ಟಮ್ದಾಗ ತಾಯಿ ತಂದೆ ಕರೆ ಎಬ್ಸ್ತಾರ. 7 ಗಂಟೆ ಒಳಗೆ ಹೇಳ್ಬೇಕಂತದ ರೀ. ನಾ ಜರ 8 ಗಂಟೆಗೆ ಎದ್ದೆ ನಾನು ಲಕ್ಕೋ ಹೊಡ್ಲಿತ್ತ. 7 ಗಂಟೆ ಒಳಗೆ ಎದ್ರೆ ಸೂರ್ಯ 8ಕ್ಕೆ ಪೈಲೆ ಎದ್ರ ಬಿಮಾರಿ ಕಮ್ಮಿ ಇರ್ತದಂತ. 7 ಗಂಟೆ ಮೇಲೆ ಎದ್ರೆ ನಮ್ಮ ಮಗನ ನಮ್ಮ ಅಪ್ಪ ಸೂರ್ಯ ಎದ್ದಿನ ಮೇಲೆ ಹೇಳ್ತೀರಿ ಅಂತ ಯಮದೂತ ಅವು ಯಾರೋ ಇಬ್ಬರು ಸತ್ತಾಸ್ತಾವಂತ. 6 ಗಂಟೆ ಒಳಗೆ ಹೇಳ್ತಕ್ಕಂಥ ಸಿಸ್ಟಮ್ ಕೋಲಾರದಂದ್ರೆ ಕೊಳಾರ ಭಾಗದಲ್ಲಿ ಸಿದ್ದರಾಮ ಹೆಡ್ ಮಾಸ್ಟರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕ ವೃಂದದವರು ಅವರಿಗೆ ಸಹಕಾರ ಕೊಟ್ಟು ಅವರ ತಾಯಿ ತಂದೆಗೆ ಹೇಳಿ, ಮಕ್ಕಳೇ ಮುಂದಿನ ನಮ್ಮ ದೇಶದ ಭವಿಷ್ಯ ಅನ್ನೋದಕ್ಕೆ ನಿಮ್ಮ ಪರಿಶ್ರಮ ಇರ್ತದೆ ಅನ್ನೋದಕ್ಕೆ ಮಾಡಿದಿರಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಸಾಹೇಬರಿಗೆ ಅತ್ಯಂತ ಕಳಕಳಿಯಿಂದ ಅವರಿಗೆ ಅನಂತ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಮಹಾತ್ಮ ಬೊಮ್ಮಗಂಡೇಶ್ವರ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಇವತ್ತೇನು ಇಲ್ಲಿ ಪೆರಿಯಾರ್ ಅವರ ಹೆಸರಿನಲ್ಲಿ ಈ ಒಂದು ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, 2 ಶಾಲೆಗಳು ಬಹಳ ಯಶಸ್ವಿಯಾಗಿ ನಮ್ಮ ಅಮೃತ್ ಚಿಮ್ಕೋಡ್ರವರ ಸಾರಥ್ಯದಲ್ಲಿ ನಡೀತಾ ಇದ್ದಾವೆ. ಈ ಶಾಲೆಯ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಅಂದ್ರೆ 35 ವರ್ಷದಿಂದ ಸತತವಾಗಿ ನೀವಿಂತ ಒಂದು ಕಾರ್ಯಕ್ರಮ ಬಹಳ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಿ. ಹಾಗೆ ಈಗಾಗಲೇ ಹೇಳಿದ್ರಿ, ಈ 35 ವರ್ಷದಲ್ಲಿ ಸುಮಾರು 3,000ಗಿಂತಲೂ ಹೆಚ್ಚಿನ ಮಕ್ಕಳು 10ನೇ ತರಗತಿಯಲ್ಲಿ ಅವರು ಇವತ್ತು ವ್ಯಾಸಂಗ ಮಾಡಿ ದೊಡ್ಡ ಸ್ಥಾನದಲ್ಲಿ ಯಾರು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ವಕೀಲರಾಗಿದ್ದಾರೆ, ಹೀಗೆ ಬಹಳ ಸಮಾಜ ಕಟ್ಟುವಂತ, ದೇಶ ಕಟ್ಟುವಂತ ಕೆಲಸವನ್ನು ಈಗ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಯಾರಾದರೂ ಕಾರಣಕರ್ತರು ಅಂತ ಹೇಳಿದ್ರೆ ಈ ಸಂಸ್ಥೆ ಅಧ್ಯಕ್ಷರು, ಅದರ ಪದಾಧಿಕಾರಿಗಳು ಅಂತ ಹೇಳಿ ನೀವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಇಂಥ ಒಂದು ಸಂಸ್ಥೆ ಅಧ್ಯಕ್ಷರು
ಹೋರಾಟಗಾರರು, ನಮ್ಮ ಪಕ್ಷದ ಹಿರಿಯ ಮುಖಂಡರು, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ನನಗೆ ಅತ್ಯಂತ ಆತ್ಮೀಯರು ಆದಂತಹ ಮಾನ್ಯ ಅಮೃತರಾವ್ ಚಿಮ್ಕೋಡ್ರವರೇ, ನಮ್ಮ ಕಾರ್ಯದರ್ಶಿ ನನಗೆ ಗೊತ್ತಿದ್ದಿಲ್ಲ ಗೋವರ್ಧನ್ ರಾಠೋಡ್ ಈ ಸಂಸ್ಥೆಯ ಕಾರ್ಯದರ್ಶಿಗಳಿದ್ದಾರೆ ಅಂತಲೇ. ಇಂದಿನ ಮಕ್ಕಳೇ ನಮ್ಮ ನಾಡಿನ ನಾಗರಿಕರು. ನಮ್ಮೆಲ್ಲರ ಆಸ್ತಿ ಯಾರಪ್ಪ ಅಂತ ಹೇಳಿದ್ರೆ ಮಕ್ಕಳೇ ಆಸ್ತಿ. ಇವತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಬೆಳೆಸಬೇಕು ಅನ್ನುವಂಥದ್ದು ಬಹಳ ಅತ್ಯಂತ ಮಹತ್ವದಾದಂಥದ್ದು. ಅದಕ್ಕೆ ನಾವೆಲ್ಲ ಹೇಳ್ತೀವಿ, ಶಿಕ್ಷಣವೇ ಶಕ್ತಿ ಅಂತ ಹೇಳ್ತೀವಿ. ಅದು ಸತ್ಯನೂ ಇದೆ. ಶಿಕ್ಷಣದಿಂದಲೇ ಪ್ರಗತಿ ಅಂತ ಹೇಳ್ತೀವಿ, ಅದೂ ಸತ್ಯ ಇದೆ. ಶಿಕ್ಷಣನೇ ಇರ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಪಶುವಾಗಿ ಇರ್ತಾ ಇದ್ದ, ಅವ್ರಿಗೇನು ಗೊತ್ತಾಗ್ತಾ ಇದ್ದಿಲ್ಲ. ಹೀಗಾಗಿ ಇವತ್ತು ಅದರಲ್ಲಿ ವಿಶೇಷವಾಗಿ ಇವತ್ತಿನ ಕಾಲದಲ್ಲಿ ಸಮಾಜ ಜ್ಞಾನಾಧಾರಿತವಾದಂತ ಸಮಾಜ ಇದೆ. ಜ್ಞಾನಕ್ಕೆ ಬಹಳ ದೊಡ್ಡ ಬೆಲೆ ಇದೆ. ಅದರಲ್ಲಿ ನಮ್ಮ ರಾಷ್ಟ್ರದ ಏನ್ ಮಕ್ಕಳಿದ್ದಾರೆ ಅವರ ಮೆದುಳಿಗೆ ವಿದೇಶದಲ್ಲಿ ಬಂಗಾರದ ಬೆಲೆ ಇದೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ T20 ವಿಶ್ವಕಪ್ ಗೆದ್ದಿದ್ದಕ್ಕೆ ಪಟಾಕಿ ಸಿಡಿಸಿ ಬ್ಯಾಂಡ್ ಬಾಜಾದೊಂದಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದರು. ಆರಂಭದಲ್ಲಿ ಬ್ಯಾಟರ್ಗಳ ವಿಸ್ಫೋಟಕ ಬ್ಯಾಟಿಂಗ್ ನಂತರ ಬೌಲ್ಗಳ ಬೆಂಕಿ ಬೌಲಿಂಗ್ನಿಂದ ಫೈನಲ್ ಪಂದ್ಯದಲ್ಲಿ ಭಾರತ ಸತತ 2ನೇ ಬಾರಿ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ನ್ಯೂಜಿಲೆಂಡ್ ವಿರುದ್ಧ 96 ರನ್ಗಳಿಂದ ಗೆದ್ದ ಭಾರತ 3ನೇ ಬಾರಿ T20 ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿದೆ. ಇಲ್ಲಿಯವರೆಗೆ ಸತತ 2 T20 ಫೈನಲ್ ಪಂದ್ಯವನ್ನು ಯಾವುದೇ ತಂಡ ಜಯ ಗಳಿಸಿರಲಿಲ್ಲ. ಆದರೆ ಭಾರತ 2024 ಮತ್ತು 2026ರಲ್ಲಿ ಜಯ ಗಳಿಸುವ ಮೂಲಕ ಸತತ 2ನೇ ಬಾರಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. T20 ವಿಶ್ವಕಪ್ ಆತಿಥ್ಯ ವಹಿಸಿದ ತಂಡ ಇಲ್ಲಿಯವರೆಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿರಲಿಲ್ಲ. ಯಾವುದೇ ತಂಡ 3 T20 ವಿಶ್ವಕಪ್ ಪಂದ್ಯಗಳನ್ನು ಗೆದ್ದಿರಲಿಲ್ಲ. ಆದರೆ 2008, 2024 ಮತ್ತು 2026ರಲ್ಲಿ ಜಯಗಳಿಸುವ ಮೂಲಕ ಭಾರತ ವಿಶ್ವ ದಾಖಲೆಯನ್ನ ಬರೆದಿದ್ದಕ್ಕಾಗಿ ಬೀದರ್ ನಗರದಲ್ಲಿ ಯುವಕರು ಸಂಭ್ರಮಾಚರಿಸಿದ್ದರು.
ಫುಟ್ಬಾಲ್ ಒಂದು ಹೆಣ್ಮಗಳಾಗಿ ನಮ್ಮ ಇಂಡಿಯಾದು 20 ಮ್ಯಾಚ್ ಅಂತಂದ್ರೆ ಅದ್ರ ಬಾಧೆ ನಮ್ಮದು ಇಂಡಿಯಾದು ಮೆನ್ಸ್ ಅಂದರೆ ಅವ್ರಿಗೆ ತುಂಬ ಶುಭಾಶಯ ಹೇಳ್ತೀನಿ. ಹಾಗಾಗಿ ನಮ್ಮ ಈ ದೇಶಕ್ಕಾಗಿ ಎಲ್ಲರಿಗೆ ಹೆಮ್ಮೆ ಥರ ಮಾತಿದೆ. ಹಾಗಾಗಿ ನಮ್ಮದು ಇವತ್ತು ಇದರಲ್ಲಿ ನಮ್ಮದು ಸೈನಿಕರು, ನಮ್ಮ ಪೊಲೀಸರು, ನಮ್ಮ ಪೊಲೀಸ್ ಟೀಮ್ ಇದೆ. ಹಾಗಾಗಿ ಎಲ್ಲರಿಗೂ ತುಂಬ ಶುಭಾಶಯ ಇಷ್ಟಪಡ್ತೇನೆ. ಮತ್ತೆಲ್ಲರೂ ಕನಿಷ್ಠ ಜೀವನೋಪಾಯ ಪಿಂಚಣಿ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸುವಂತೆ ಆಗ್ರಹಿಸಿ 95 ಪಿಂಚಣಿದಾರರು ಮಾರ್ಚ್ 9, 10 ಮತ್ತು 11ರಂದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ದೇಶವ್ಯಾಪಿ ಶಾಂತಿಯುತ ಪ್ರತಿಭಟನೆ ನಡೆಸಲಿದ್ದಾರೆ. ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 81 ಲಕ್ಷ ಪಿಂಚಣಿದಾರರು ಈ ಹೋರಾಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. 95 ರಾಷ್ಟ್ರೀಯ ಹೋರಾಟ ಸಮಿತಿಯ ಅಧ್ಯಕ್ಷ ಕಮಾಂಡರ್ ಅಶೋಕ್ ರೌತ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಿದೆ. ಸುಮಾರು 30-35 ವರ್ಷಗಳ ಸೇವೆ ಸಲ್ಲಿಸಿ ಕೊಡುಗೆ ನೀಡಿದ ಪಿಂಚಣಿದಾರರಿಗೆ ಈಗ ಸರಾಸರಿ ರೂಪಾಯಿ 1171 ಮಾತ್ರ ಪಿಂಚಣಿ ದೊರೆಯುತ್ತಿದೆ ಎಂದು ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಬೀದರ್ ಜಿಲ್ಲಾ ಘಟಕದ 20ನೇ ಮಾಸಿಕ ಸಭೆಯನ್ನು ಇಂದು ನಗರದ ದೇವಿ ಕಾಲನಿ ದೇವಿ ಮಂದಿರದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಮಾರ್ಚ್ 9, 10 ಮತ್ತು 11ರಂದು ನಡೆಯಲಿರುವ ರಾಷ್ಟ್ರಮಟ್ಟದ ಪ್ರತಿಭಟನೆಗೆ ತೆರಳುವ ಕುರಿತು ಚರ್ಚೆ ನಡೆಯಿತು. ಸಭೆಯಲ್ಲಿ ಜಿಲ್ಲೆಯ ಒಟ್ಟು 19 ಸದಸ್ಯರು ದೆಹಲಿಗೆ ತೆರಳಲಿದ್ದಾರೆ ಎಂದು ತಿಳಿಸಲಾಯಿತು. ಅವರಲ್ಲಿ 7 ಮಂದಿ ಮಾರ್ಚ್ 8ರಂದು ಸಿಕಿಂದ್ರಾಬಾದ್ನಿಂದ ನವದೆಹಲಿಗೆ ಪ್ರಯಾಣಿಸಲಿದ್ದು, ಇನ್ನು 12 ಮಂದಿ ಮಾರ್ಚ್ 9ರಂದು ಹೈದರಾಬಾದ್ನಿಂದ ನವದೆಹಲಿಗೆ ತೆರಳಲಿದ್ದಾರೆ. ಎಲ್ಲ ಸದಸ್ಯರ ರೈಲು ಟಿಕೆಟ್ಗಳು ಈಗಾಗಲೇ ದೃಢೀಕರಣಗೊಂಡಿವೆ ಎಂದು ತಿಳಿಸಲಾಯಿತು. ಪಿಂಚಣಿದಾರರಿಗೆ ಕನಿಷ್ಠ ರೂಪಾಯಿ 7,500 ಮಾಸಿಕ ಪಿಂಚಣಿ ಹಾಗೂ ಮಹಂಗಾಯಿ ಭತ್ಯೆ ನೀಡಬೇಕು, ಉಚಿತ ವೈದ್ಯಕೀಯ ಸೌಲಭ್ಯ ಕಲ್ಪಿಸಬೇಕು ಮತ್ತು ಸುಪ್ರೀಂ ಕೋರ್ಟ್ 4 ನವೆಂಬರ್ 2022ರ ತೀರ್ಪನ್ನು ಸಂಪೂರ್ಣ ಜಾರಿಗೆ ತರಬೇಕು ಎಂಬುದು ಪ್ರಮುಖ ಬೇಡಿಕೆಗಳಾಗಿವೆ ಎಂದು ಸಭೆಯಲ್ಲಿ ಜಿಲ್ಲೆಯ ಒಟ್ಟು 19 ಸದಸ್ಯರು ಮಾರ್ಚ್ 8ರಂದು ದೆಹಲಿಗೆ ತೆರಳುತ್ತಿದ್ದಾರೆ ಎಂದು NAS ಬೀದರ್ ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್ ಶೆಟ್ಕರ್ ಹಾಗೂ ಸುರೇಶ್ ಬಾಬು ಅವರು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.